IPL 2026 ಅಫಿಷಿಯಲ್ ಆಗಿ ನಮ್ಮ BCCI ಶೆಡ್ಯೂಲ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದ್ರೆ ಆಲ್ಮೋಸ್ಟ್ 90% ಆಫ್ IPL ಫ್ಯಾನ್ಸ್ಗೆ ಈ ಒಂದು ಟ್ವಿಸ್ಟ್ ಬಗ್ಗೆ ಗೊತ್ತೇ ಇಲ್ಲ. ಈ ಒಂದು ಟ್ವಿಸ್ಟ್ ಬಗ್ಗೆ ಕೇಳಿದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಸರ್ಪ್ರೈಸ್ ಆಗೋದು ಗ್ಯಾರಂಟಿ. ಸೊ ಹಾಗಾದ್ರೆ ಈ ಒಂದು ಶೆಡ್ಯೂಲ್ ಯಾವ ರೀತಿ ಇದೆ, ಶೆಡ್ಯೂಲ್ ನಲ್ಲಿ ಏನೆಲ್ಲ ಟ್ವಿಸ್ಟ್ ಇದಾವೆ, ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೀನಿ. ಸೊ ಅಫಿಷಿಯಲ್ ಆಗಿ ಇವತ್ತು ಎಕ್ಸಾಕ್ಟ್ಲಿ 7 ಗಂಟೆಗೆ ನಮ್ಮ BCCI ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡಿದರೆ. ಅದಕ್ಕಿಂತ ಮುಂಚೆ 5 ಆ ಒಂದು ಶೆಡ್ಯೂಲ್ ಲೀಕ್ ಆಗಿತ್ತು. ಆದ್ರೆ ಕೆಲವೊಬ್ರು IPL ಫ್ಯಾನ್ಸ್ ಕಮೆಂಟ್ಸ್ ಮಾಡ್ತಿದ್ರೆ, ಗುರು ನೀನು ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಮಾಡಿದೆ, ಅದರಲ್ಲಿ RCB ವರ್ಸಸ್ CSK ಮ್ಯಾಚ್ ಓಪನಿಂಗ್ ಮ್ಯಾಚ್ ಆಗಿ ಆಡ್ತಾ ಇದ್ದಾರೆ, ಅದು ಮಾರ್ಚ್ 28ಕ್ಕೆ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ. ಬಟ್ ಈಗ ಸಾಯಂಕಾಲ RCB ವರ್ಸಸ್ SRH ಮ್ಯಾಚ್ ಓಪನಿಂಗ್ ಮ್ಯಾಚ್ ಆಗಿ ಆಡ್ತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಕೊಡ್ತಿದೆಯಾ? ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ರಿಯಲ್ ಏನಪ್ಪಾ ಅಂದ್ರೆ, ಇವತ್ತು ಬೆಳಿಗ್ಗೆ ಕ್ರಿಕ್ ಬಜ್ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ರು RCB ವರ್ಸಸ್ CSK ಮ್ಯಾಚ್ ಇರುತ್ತೆ ಅಂತೇಳಿ. ಬಟ್ ಈಗ ನಮಗೆ ಆ ಒಂದು ಶೆಡ್ಯೂಲ್ ಅಲ್ಲಿ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. RCB ವರ್ಸಸ್ SRH ಮ್ಯಾಚ್ ಓಪನಿಂಗ್ ಮ್ಯಾಚ್ ಆಗಿ ಆಡ್ತಾ ಇದ್ದಾರೆ. ಇದು ಆಕ್ಚುಲಿ ನನ್ನ ತಪ್ಪಲ್ಲ, ಅದು ಕ್ರಿಕ್ ಬಜ್ ತಪ್ಪು. ಅವರೇ ಅಫಿಷಿಯಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಆ ಒಂದು ಇನ್ಫಾರ್ಮೇಶನ್ ನಾನು ನಿಮಗೆ ಶೇರ್ ಮಾಡಿದ್ದು. ಅದೇನಿರಲಿ, ಈಗ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಬಂದಿದೆ. IPL 2026 ಆ ಒಂದು ಶೆಡ್ಯೂಲ್ 20 ಡೇಸ್ ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡಿದರೆ. ಈ ಒಂದು ಶೆಡ್ಯೂಲ್ ನಲ್ಲಿ ಫಸ್ಟ್ ಮ್ಯಾಚ್ RCB ವರ್ಸಸ್ SRH, ಅದು ಓಪನಿಂಗ್ ಮ್ಯಾಚ್ ಆಗಿ ಆಡ್ತಿದ್ದಾರೆ ಮಾರ್ಚ್ 22ಕ್ಕೆ ಎಕ್ಸಾಕ್ಟ್ 7:30ಕ್ಕೆ, ಅದು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ. ಇದು ಕ್ರ್ಯಾಕಿಂಗ್ ಕಂಟೆಸ್ಟ್ ಶೆಡ್ಯೂಲ್ ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ 5 ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಪೋಸ್ಟ್ ಮಾಡಿದೀನಿ. ಈಗ ಆಕ್ಚುಲಿ ನಾವು ಶೆಡ್ಯೂಲ್ ಬಗ್ಗೆ ಡಿಸ್ಕಷನ್ ಮಾಡೋದು ಬೇಡ, ಯಾಕಂದ್ರೆ ಶೆಡ್ಯೂಲ್ ಬಗ್ಗೆ ಆಲ್ರೆಡಿ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಗೊತ್ತಿರೋದು. ಆ ಒಂದು ಶೆಡ್ಯೂಲ್ ನಾನು ಇಲ್ಲಿ ಪೋಸ್ಟ್ ಮಾಡಿದೀನಿ. ಸೊ ನೋಡ್ರಿ, ಈಗ ಮೇನ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಹೇಳ್ತೀನಿ ಕೇಳಿ. ಈಗ ನಮ್ಮ BCCI ಏನು ಮಾಡಿದ್ರೆ ಅಂತೇಳಿ, ಈಗ IPL 2026 ಅಲ್ಲಿ 2 ಗ್ರೂಪ್ ಆಗಿ ಕ್ರಿಯೇಟ್ ಮಾಡಿದರೆ, ಗ್ರೂಪ್ A ಮತ್ತು ಗ್ರೂಪ್ B. ಸೊ ಹಾಗಾದ್ರೆ ಗ್ರೂಪ್ A ಅಲ್ಲಿ ಯಾವ ಟೀಮ್ ಇದಾವೆ, ಗ್ರೂಪ್ B ಅಲ್ಲಿ ಯಾವೆಲ್ಲ ಟೀಮ್ ಇದಾವೆ ಅಂದ್ರೆ, ಗ್ರೂಪ್ A ಅಲ್ಲಿ ಚೆನ್ನೈ ಸೂಪರ್ ಕಿಂಗ್, ಡೆಲ್ಲಿ ಕ್ಯಾಪಿಟಲ್ಸ್, ಗುಜರಾತ್ ಟೈಟನ್ಸ್ ಮತ್ತು KKR LSG, ಇದು ಗ್ರೂಪ್ A ಟೀಮು. ಗ್ರೂಪ್ B ಟೀಮ್ ಯಾವಪ್ಪ ಅಂದ್ರೆ ಮುಂಬೈ ಇಂಡಿಯನ್ಸ್, ಪಂಜಾಬ್ ಕಿಂಗ್ಸ್, ರಾಜಸ್ಥಾನ್ ರಾಯಲ್, RCB ಮತ್ತು SRH, ಇದು ಗ್ರೂಪ್ B. ಹಾಗಾದ್ರೆ ಇದರಲ್ಲಿ ಅಂತದೇನ ಸ್ಪೆಷಾಲಿಟಿ ಇದೆ ಏನಪ್ಪ ಅಂತ ಕೇಳಿದ್ರೆ, ಇದೆ ಬಿಗ್ ಟ್ವಿಸ್ಟ್ ಇದೆ, ಬಿಗ್ ರೂಲ್ಸ್ ಕೂಡ ಇದ್ದಾವೆ. ಕ್ಲಿಯರ್ ಆಗಿ ಕೇಳಿ, ಏನಾದ್ರು ಡೌಟ್ ಇದ್ರೆ ಕಮೆಂಟ್ಸ್ ಮಾಡಿ. ಫಸ್ಟ್ ಏನಪ್ಪಾ ಅಂದ್ರೆ, ಫಾರ್ ಎಕ್ಸಾಂಪಲ್ ಗ್ರೂಪ್ A ಬರೋಬ್ಬರಿ 5 ಟೀಮ್ ಇದಾವೆ. ಪ್ರತಿ ಒಂದು ಟೀಮು ಅಪೋಸಿಟ್ ಟೀಮ್ ವಿರುದ್ಧ ಟ್ವೈಸ್ ಅಂದ್ರೆ 2 ಬಾರಿ ಮ್ಯಾಚ್ ಅನ್ನು ಆಡಬೇಕಾಗಿದೆ. ಇದು ಒಂದು ರೂಲ್. ಆದ್ರೆ ಈಗ ಗ್ರೂಪ್ ಎಲ್ಲಿರುವಂತ ಟೀಮು ಬರೋಬ್ಬರಿ 4 ಟೀಮು ಅಪೋಸಿಟ್ ಗ್ರೂಪ್ ನ ವಿರುದ್ಧ ಅಂದ್ರೆ ಗ್ರೂಪ್ B ನ ವಿರುದ್ಧ 1 ಸಾರಿ ಮ್ಯಾಚ್ ಅನ್ನು ಆಡಬೇಕಾಗಿದೆ. ಮತ್ತು ಗ್ರೂಪ್ ಎಲ್ಲಿರುವಂತಹ ಯಾವ್ದಾದ್ರು ಒಂದು ಟೀಮು ಅಪೋಸಿಟ್ ಗ್ರೂಪ್ B ನ ವಿರುದ್ಧ ಯಾವ್ದಾದ್ರು ಒಂದು ಟೀಮು 1 ಮ್ಯಾಚ್ ಅನ್ನು ಆಡಬೇಕಾಗಿದೆ ಅಪೋಸಿಟ್ ಗ್ರೂಪ್ ನ ವಿರುದ್ಧ. ಇದು ಸದ್ಯರುವಂತಹ ಬಿಗ್ಗೆಸ್ಟ್ ಟ್ವಿಸ್ಟ್. ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಅರ್ಥ ಆಗಿದೆ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಅರ್ಥ ಇಲ್ಲಪ್ಪ ಅಂದ್ರೆ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ. ಇದು ಒಂದು ಟ್ವಿಸ್ಟ್. ಆದ್ರೆ ಈಗ ನಾವು RCB ಮ್ಯಾಚ್ ಬಗ್ಗೆ ಡಿಸ್ಕಷನ್ ಮಾಡೋಣ. RCB ಬರೋಬ್ಬರಿ 4 ಮ್ಯಾಚ್ ಅನ್ನು ಆಡ್ತಾ ಇದೆ ಈ ಒಂದು 20 ಡೇಸ್ ಶೆಡ್ಯೂಲ್ ಅಲ್ಲಿ. ಫಸ್ಟ್ ಮ್ಯಾಚ್ RCB ವರ್ಸಸ್ SRH, ಈ ಒಂದು ಮ್ಯಾಚ್ ಎಕ್ಸಾಕ್ಟ್ಲಿ ಮಾರ್ಚ್ 28ಕ್ಕೆ ಆಡ್ತಿದ್ರೆ, ಅದು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ. ಸೆಕೆಂಡ್ ಮ್ಯಾಚ್ ಆರ್ಚ್ ರೈವಾಲ್ರಿ, ಅದು ಏಪ್ರಿಲ್ 5ಕ್ಕೆ ಆಡ್ತಿದ್ರೆ ಅಗೇನ್ಸ್ಟ್ ಚೆನ್ನೈ ಸೂಪರ್ ಕಿಂಗ್ ವಿರುದ್ಧ. ಮೂರನೇ ಮ್ಯಾಚ್ RCB ವರ್ಸಸ್ RR, ಈ ಒಂದು ಮ್ಯಾಚ್ ಏಪ್ರಿಲ್ 10ಕ್ಕೆ ಆಡ್ತಿದ್ರೆ. ಫೈನಲಿ RCB ವರ್ಸಸ್ ಮುಂಬೈ ಇಂಡಿಯನ್ಸ್, ಈ ಒಂದು ಮ್ಯಾಚ್ ಏಪ್ರಿಲ್ 12ಕ್ಕೆ ಆಡ್ತಿದ್ದಾರೆ. ಆದ್ರೆ ಈ 4 ಮ್ಯಾಚ್ ಅಲ್ಲಿ RCB ಈ 4 ಮ್ಯಾಚ್ ಅಲ್ಲಿ 4 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಈಸಿಯಾಗಿ ಗೆಲ್ಲಬಹುದು. ಅಗೇನ್ಸ್ಟ್ SRH ವಿರುದ್ಧ, ಅಗೇನ್ಸ್ಟ್ CSK ವಿರುದ್ಧ, ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸ್ ವಿರುದ್ಧ. ಆದ್ರೆ ಒಂದು ಮ್ಯಾಚ್ ಸ್ವಲ್ಪ ಕಷ್ಟ ಆಗುತ್ತೆ RCB ಟೀಮಿಗೆ ವಿನ್ ಆಗೋದಕ್ಕೆ. ಯಾಕಪ್ಪ ಅಂದ್ರೆ ಅದು ರಾಜಸ್ಥಾನ್ ರಾಯಲ್. ಯಾಕಪ್ಪ ಅಂದ್ರೆ ಆ ಒಂದು ಕಂಡೀಷನ್, ಯಾಕಂದ್ರೆ ಈ ಒಂದು ಮ್ಯಾಚ್ ಇರೋದು RR ಹೋಮ್ ಗ್ರೌಂಡ್ ಅಲ್ಲಿ. ಆ ಒಂದು ಗ್ರೌಂಡ್, ಆ ಒಂದು ಪಿಚ್ RCB ಪ್ಲೇಯರ್ಸ್ ಗೆ ಸೂಟ್ ಆಗಲ್ಲ. ಸ್ಲೈಟ್ಲಿ ಕಷ್ಟ ಆಗ್ಬೋದು ಈ ಒಂದು ಮ್ಯಾಚ್ ಗೆಲ್ಲೋಕೆ. ಬಟ್ ಬರೋಬ್ಬರಿ 4 ಮ್ಯಾಚ್ ಅಲ್ಲಿ
4 8 ಪಾಯಿಂಟ್ ಅಲ್ಲಿ 3 ಮ್ಯಾಚ್ ಗೆದ್ದು ಆ ಒಂದು 6 ಪಾಯಿಂಟ್ RCB ಯ ಜೇಬಲ್ಲಿರುತ್ತೆ. ಯಾಕಂದ್ರೆ RCB CSK ವಿರುದ್ಧ CSK ಬಾಲಿಂಗ್ ಸ್ವಲ್ಪ ವೀಕ್ ಇದೆ ಮತ್ತು SRH ಬ್ಯಾಟಿಂಗ್ ಅಲ್ಲಿ ಸ್ಟ್ರಾಂಗ್ ಇದೆ, ಆದ್ರೆ ಸ್ಲೈಟ್ಲಿ ಬಾಲಿಂಗ್ ಅಲ್ಲಿ ವೀಕ್ನೆಸ್ ಇದೆ. ಈಗ ಮುಂಬೈ ಇಂಡಿಯನ್ಸ್ ಕೂಡ ಬ್ಯಾಟಿಂಗ್ ಅಲ್ಲಿ ಸ್ಟ್ರಾಂಗ್ ಇದ್ದಾರೆ, ಬಟ್ ಬಾಲಿಂಗ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ಕಾಣ್ತಿದೆ. ಅದು ಹೇಗೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಪೂರ್ತಿಯಾಗಿ. ನೆಕ್ಸ್ಟ್ ನಾವು ಚೆನ್ನೈ ಸೂಪರ್ ಕಿಂಗ್ ಈ ಒಂದು ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಬರೋಬ್ಬರಿ ಇವರು 4 ಮ್ಯಾಚ್ ಯಾವಪ್ಪ ಅಂದ್ರೆ ಅದು RR ವಿರುದ್ಧ ಫಸ್ಟ್ ಮ್ಯಾಚ್ ಆಡ್ತಿದ್ದಾರೆ, ಅದು ಎಕ್ಸಾಕ್ಟ್ಲಿ ಮಾರ್ಚ್ 30ಕ್ಕೆ ಗುವಾಹತಿಯಲ್ಲಿ. ಸೆಕೆಂಡ್ ಮ್ಯಾಚ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಆಡ್ತಿದ್ದಾರೆ, ಅದು ಏಪ್ರಿಲ್ 3ಕ್ಕೆ ಇದು ಚೆನ್ನೈನಲ್ಲಿ. ಮೂರನೇ ಮ್ಯಾಚ್ RCB ವಿರುದ್ಧ ಮೈಟಿ, ಇದು ಮಾತ್ರ ಏಪ್ರಿಲ್ 5ಕ್ಕೆ ಅದು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಬಿಗ್ಗೆಸ್ಟ್ ಮ್ಯಾಚ್. ಫೈನಲಿ 4ನೇ ಟೀಮು DC ವಿರುದ್ಧ ಆಡ್ತಿದ್ರೆ, ಅದು ಏಪ್ರಿಲ್ 11ಕ್ಕೆ ಇದು ಚೆನ್ನೈನಲ್ಲಿ. ಈಗ ನೋಡ್ರಿ ಬರೋಬ್ಬರಿ ಚೆನ್ನೈ ಸೂಪರ್ ಕಿಂಗ್ 4 ಮ್ಯಾಚ್ ಸ್ಟ್ರಾಂಗ್ ಇದಾವೆ. RR ಸ್ಟ್ರಾಂಗ್ ಇದೆ, ಪಂಜಾಬ್ ಕಿಂಗ್ಸ್ ಸ್ಟ್ರಾಂಗ್ ಇದೆ, RCB ಸ್ಟ್ರಾಂಗ್ ಇದೆ, DC ಕೂಡ ಸ್ಟ್ರಾಂಗ್ ಇದೆ. ಬಟ್ ಈ ಸ್ಟ್ರಾಂಗ್ ಟೀಮ್ ವಿರುದ್ಧ ಯಾವ ರೀತಿ ಚೆನ್ನೈ ಸೂಪರ್ ಕಿಂಗ್ ಟ್ಯಾಕಲ್ ಮಾಡುತ್ತೆ, ಏನಾದ್ರೂ ಈ 4 ಮ್ಯಾಚ್ ಅಲ್ಲಿ ಸ್ವಲ್ಪ ಕೈ ಕೊಟ್ರೆ ಚೆನ್ನೈ ಇದು ಕತೆ ಮುಗಿದು. ಬಟ್ ನಮ್ಮ ಈ ಒಂದು ಸ್ಟ್ರಾಂಗ್ ಟೀಮಿನ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತೇಳಿ ಇದು ಸದ್ಯವಿರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಸಾಕಷ್ಟು ಇನ್ಫಾರ್ಮೇಶನ್ ಮುಂದೆ ಕೊಡ್ತಾ ಇರ್ತೀನಿ. ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.